ಸೌಂದರ್ಯ ಯಾರಿಗೆ ಬೇಡ ಹೇಳಿ? ಎಲ್ರಿಗೂ ಸೌಂದರ್ಯದ ವಿಚಾರದಲ್ಲಿ ಕುತೂಹಲ ಇದ್ದೇ ಇರುತ್ತೆ. ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಅದರಲ್ಲೂ ಎಸ್ಪೆಷಲಿ ಇವತ್ತಿನ ಯುವ ಜನಾಂಗ, ಟುಡೇಸ್ ಯೂತ್, ಅವ್ರಿಗಂತೂ ಏನಂದರೆ ಪ್ರತಿಯೊಬ್ಬರು ಕೂಡ ನಾನು ಒಬ್ಬ ಹೀರೋ ಹಾಗೆ ಹೀರೋಯಿನ್ ಹಾಗೆ ಕಾಣಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಖಂಡಿತವಾಗ್ಲೂ ಅದು ತಪ್ಪಲ್ಲ. ಸೌಂದರ್ಯ ಆರೋಗ್ಯವಂತ ಸೌಂದರ್ಯ ಆಗಿದ್ದರೆ ಅದು ನಿಜವಾದ ಸೌಂದರ್ಯ ಅಂತ ಅನ್ನಿಸ್ಕೊಳುತ್ತೆ. ಹಾಗಾದ್ರೆ ಏನು ಕಾಣೋಕೆ ಏನು ಮಾಡಬೇಕು, ಸೌಂದರ್ಯದ ಗುಟ್ಟೇನು, ಎಲ್ಲ ವಿಚಾರಗಳನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸೀಮಾ ಶ್ರೀನಿವಾಸ್ ಅವರಿದ್ದಾರೆ. ಸೀಮಾ ಶ್ರೀನಿವಾಸ್ ಅವರು ಫೌಂಡರ್ ಡೈರೆಕ್ಟರ್ ಸೀಮಾಸ್ ಸ್ಕಿನ್ ಕೇರ್ ಆ್ಯಂಡ್ ಲೇಸರ್ ಸೆಂಟರ್, ಬೆಂಗಳೂರು ಸೌತ್. ನಮಸ್ತೆ ಮೇಡಮ್. ನಮಸ್ತೆ ಶ್ರೀ ಲಕ್ಷ್ಮಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ವಂದನೆಗಳು, ನನಗೆ ಇಷ್ಟು ಒಳ್ಳೆ ಜಾಗ ಕೊಟ್ಟು ನನಗೆ ಸೌಂದರ್ಯ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಫಸ್ಟ್ ಆಫ್ ಆಲ್ ನೀವೇ ತುಂಬ ಸುಂದರವಾಗಿದ್ದೀರಾ. ಥ್ಯಾಂಕ್ ಯು. ಒಂದು ಹೃದಯದಲ್ಲಿ ತುಂಬ ಸುಂದರವಾದ ಒಂದು ಮುಗುಳ್ನಗೆನ ಇಟ್ಕೊಂಡವ್ರು ಯಾರೇ ಇದ್ರೂ ಚೆನ್ನಾಗಿ ಕಾಣ್ತಾರೆ, ಸುಂದರವಾಗಿ ಕಾಣ್ತಾರೆ ಅಂತ ಅನಿಸುತ್ತೆ ಮ್ಯಾಮ್. ನಿಮ್ಮ ಪ್ರಕಾರ ಬ್ಯೂಟಿ ಅಂದರೆ ಏನು, ಸೌಂದರ್ಯ ಅಂದರೆ ಏನು? ನನ್ನ ಪ್ರಕಾರ ಬ್ಯೂಟಿ ಅಂದರೆ ಭಾಳ ಸಂತೋಷವಾಗಿರೋರೆ ಮೋಸ್ಟ್ ಸುಂದರವಾಗಿರೋ ಹೆಣ್ಣು ಅಥವಾ ಗಂಡು ಅಂತ ಹೇಳ್ಬೋದು. ಬ್ಯೂಟಿನೆಸ್ ಕಮ್ಸ್ ಫ್ರಮ್ ವಿತಿನ್. I would say your strength is what you actually carry yourself forward. ಭಾಳ ಸಂತೋಷವಾಗಿ, ಆರೋಗ್ಯವಾಗಿ, ಮೆಂಟಲಿ ಚೆನ್ನಾಗಿದ್ದು, ಇಮೋಷ್ನಲಿ ಚೆನ್ನಾಗಿದ್ರೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಇರಬಹುದು, ಅಥವಾ ಇವತ್ತು ಜಗತ್ತೇ ಬದಲಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇಕ್ವೇಷನ್ಸ್ ಆಫ್ ಬ್ಯೂಟಿ ಈಸ್ ಆಲ್ಸೋ ಚೇಂಜಿಂಗ್ ಅಲ್ವಾ? ಹಾಗಿರುವಾಗ ಚರ್ಮದ ಸೌಂದರ್ಯದ ಕುರಿತಾಗಿ ನಾವು ಒಂದೊಂದೇ ಮಾತಾಡ್ತಾ ಹೋಗೋಣ, ಒನ್ ಬೈ ಒನ್. ಕೂದಲು ಮತ್ತು ಚರ್ಮ, ಈ ಎರಡು ವಿಚಾರದಲ್ಲಿ ಜನ ಭಾಳ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಟೈಮ್ ಇನ್ವೆಸ್ಟ್ ಮಾಡ್ತಾರೆ, ಆ್ಯಂಡ್ ಭಾಳ ತಲೆ ಕೆಡಿಸ್ಕೋತಾರೆ. ಆ್ಯಂಡ್ ಹಾಗೆ ತಲೆ ಕೆಡ್ಸ್ಕೊಂಡೇ ಇನ್ನಷ್ಟು ಅದು ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಡಾಕ್ಟರ್ ಸೀಮಾ ಅವರೇ, ತುಂಬ ಮಿತ್ಗಳಿದ್ದಾವೆ ಎಸ್ಪೆಷಲಿ ಸ್ಕಿನ್ ಕೇರ್ಗೆ ಸಂಬಂಧಪಟ್ಟಂಗೆ. ಏನೆಲ್ಲ ಮಿತ್ಗಳು? ಯಾಕೆಂತಂದರೆ ಈಗ ನಾವು ನೋಡ್ತಾ ಇದ್ರೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರೆ, ಅದರಲ್ಲಿ ಕೊಲಾಜಿನ್ ಅಂತೆ, ಪ್ರೋಟೀನ್ಸ್ ಅಂತೆ, ಅದಂತೆ ಇದಂತೆ, ವಾಟ್ ನಾಟ್, ಪ್ರತಿ ಪ್ರಾಡಕ್ಟು ಒಂದು ಹೊಸ ಪ್ರಾಡಕ್ಟು ನಿಮ್ಮನ್ನು ಗ್ಲೋ ಮಾಡುತ್ತೆ, ಫೇರ್ ಮಾಡುತ್ತೆ, ಮತ್ತಿನ್ನೇನೋ ಮಾಡುತ್ತೆ ಅಂತ. ಆ್ಯಂಡ್ ಸೋ ಮಚ್ ಆಫ್ ಮನಿ. ಏನು ಹೇಳೋಕೆ ಬಯಸ್ತೀರ, ಅದೆಲ್ಲ ಸತ್ಯನಾ? ಪಾರ್ಟ್ಲಿ ಸತ್ಯ ಅಂತ ಹೇಳ್ಬೋದು. ಇವಾಗ ನನಗೆ ಪೇಷಂಟ್ಸ್ ಬರ್ತಾರೆ, ಯೂಶ್ವಲಿ ನನಗೆ ಪೇಷಂಟ್ಸ್ ಬರೋರು ಏಜ್ ಗ್ರೂಪ್ ಸಮ್ವೇರ್ ಬಿಟ್ವೀನ್ 20 to 30 years. ಆವಾಗಲೇ ತುಂಬ ಕಾನ್ಷಿಯಸ್ ಆಗೋದು, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇರುತ್ತೆ, ಎಲ್ಲರಿಗೂ ಬೆಳ್ಳಗೆ ಕಾಣಿಸ್ಬೇಕಂತ ಆಸೆ ಇರುತ್ತೆ, ಎಲ್ಲರಿಗೂ ತುಂಬ ಉದ್ದ ಕೂದಲು, ತಿಕ್ ಕೂದಲು ಇರಬೇಕಂತ ಆಸೆ ಇರುತ್ತೆ. ಆ್ಯಂಡ್ ಪ್ರಾಬ್ಲಮ್ ಏನಾಗಿದೆ ಈ ಕಾಲದಲ್ಲಿ ಅಂತ ಅಂದರೆ, ಇಂಟರ್ನೆಟ್ ಅಂತ ಏನಿದೆ, ಇನ್ಫಾರ್ಮೇಷನ್ ಜೊತೆ ಭಾಳ ಮಿಸ್ಇನ್ಫಾರ್ಮೇಷನ್ನು ಕೊಡ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಿಕಾಸ್ ಸುಮಾರು ಜನ ಪೇಷಂಟ್ಸ್ ಬಂದವರು ಹೇಳ್ತಾರೆ, ಮೇಡಮ್ ನಾನು ಏನೋ ಕ್ಯಾಸ್ಟ್ರ್ ಆಯಿಲ್ ಹಾಕ್ತೀನಿ, ಮೊಟ್ಟೆ ಹಾಕ್ತೀನಿ ತಲೆಗೆ, ಪ್ರೋಟೀನೇ ತಿಂತೀನಿ, ಆದ್ರೂ ನನ್ನ ಕೂದಲು ಉದುರುತ್ತಿದೆ, ನಾನು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ತೀನಿ ಪಾರ್ಲರ್ಗೆ ಹೋಗಿ, ಆದರೂ ಕೂಡ ಉದುರುತ್ತಿದೆ, ಸ್ಪಾ ಮಾಡಿಸ್ತೀನಿ ಪ್ರತಿ ವಾರ ಹೋಗಿ ಪಾರ್ಲರಲ್ಲಿ, ಏನು ಮಾಡಲಿ ಅಂತ. ಇನ್ನು ಕೆಲವರು ಬರ್ತಾರೆ, ಟೊಮೆಟೊ ಹಾಕ್ತೀನಿ ಮುಖದ ಮೇಲೆ, ಟೊಮೆಟೊ ಒಂದೇ ಅಲ್ಲ, ಬರ ಅಡುಗೆ ಸಾಮಾನುಗಳೆಲ್ಲ ಮುಖದ ಮೇಲೆ ಹಾಕ್ಬಿಟ್ಟು ನಾನು ಅಷ್ಟು ಚೆನ್ನಾಗಿ ನನ್ನ ಮುಖದ ಮೇಲೆ ಆರ್ಗ್ಯಾನಿಕ್ ಪದಾರ್ಥಗಳೇ ಉಪಯೋಗಿಸ್ತೀನಿ, ಆದರೂ ಕೂಡ ನನಗೆ ಪಿಂಪಲ್ಸ್ ಬರ್ತಿದೆ, ಅಂದರೆ ಆಕ್ನೆ ಬರ್ತಿದೆ, ಮೊಡವೆ ಬರ್ತಿದೆ, ಕೂದಲು ಉದುರುತ್ತಿದೆ, ಡಾರ್ಕ್ ಸ್ಪಾಟ್ಸ್ ಬರ್ತಿದೆ, ಏನು ಮಾಡಲಿ ಅಂತ ಆವಾಗ ನಂಗೆ ಭಾಳ ಬೇಜಾರಾಗುತ್ತೆ. ನಾನು ಒಂದು ಹೇಳೋದೇನು ನನ್ನ ಪೇಷಂಟ್ಸ್ಗೆ ಅಂತ ಅಂದರೆ, ನಿಮ್ಮ ಅಡುಗೆ ಸಾಮಾನುಗಳೆಲ್ಲ ಏನಿದೆ ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿ, ಅದನ್ನೆಲ್ಲ ತಿನ್ನಿ, ಮುಖದ ಮೇಲೆ ಏನೂ ಹಾಕೋಬೇಡಿ. ಬಿಕಾಸ್ ತಿಂದರೆ ಅಟ್ಲೀಸ್ಟ್ ಅದರಿಂದ ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಅದರಿಂದ ಸ್ಟ್ರೆಂತ್ ಎಲ್ಲ ಸಿಗುತ್ತೆ. ಬಟ್ ಮುಖದ ಮೇಲೆ ಹಾಕಿದ್ರೆ ಅದು ಇಟ್ ವಿಲ್ ಡೂ ಮೋರ್ ಡ್ಯಾಮೇಜ್ ದ್ಯಾನ್ ಗುಡ್. ಬಿಕಾಸ್ ದೀಸ್ ಆರ್ ನಾಟ್ ಸಿಂಪಲ್ ಪ್ರಾಡಕ್ಟ್ಸ್, ಇವೆಲ್ಲ ಪ್ರಾಸೆಸ್ಡ್ ಪ್ರಾಡಕ್ಟ್ಸು ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಟರ್ಮರಿಕ್ಕೇ ಆಗಲಿ, ಎಲ್ಲಿ ಚೆನ್ನಾಗಿರೋ ಆರ್ಗ್ಯಾನಿಕ್ ಟರ್ಮರಿಕ್ ಅಂತ ಈ ಕಾಲದಲ್ಲಿ ಸಿಗುತ್ತೆ. ಟೊಮೆಟೊನೇ ಆಗಲಿ, ಅದಕ್ಕೂ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಸೊ ಹಾಗಾಗಿ ಭಾಳ ಹುಷಾರಾಗಿ, ನಿಂಬೆಹಣ್ಣು
ಸನ್ಬ್ಯಾನ್ ಹಾಕೊಂಡು ಬರ್ತಾರೆ, ಸುಟ್ಕೊಂಡು ಬರ್ತಾರೆ. ಕೆಲವೊಂದು ಪೇಷಂಟ್ಸ್ ಬರ್ತಾರೆ ಸುಣ್ಣ ಎಲ್ಲ ಹಾಕೊಂಡು ಬರ್ತಾರೆ, ಈ ಸ್ಕಿನ್ ಟ್ಯಾಗ್ಸು ನರುಳ್ಳಿ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ. ಸೊ ಅವಾಗ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಪೇಷಂಟ್ಸಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಈ ಮಿತ್ಸನ್ನ ಬಸ್ಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 1/2 hour to 45 minutes ನಾನು ಇದನ್ನು ಮಾಡಬೇಡಿ ಅಂತ ಹೇಳೋದೇ ಆಗುತ್ತೆ ದ್ಯಾನ್ ಟೆಲಿಂಗ್ ದೆಮ್ ವಾಟ್ ಟು ಡೂ. ಇದನ್ನು ಮಾಡಿ ಅನ್ನೋದಕ್ಕಿಂತ ಇದನ್ನು ಮಾಡಬೇಡಿ ಅಂತ ಹೇಳೋದಾಗತ್ತೆ. ಹೌದು, ದೆರ್ ಇಸ್ ಅ ಲಾಟ್ ಆಫ್ ಮಿಸ್ಇನ್ಫರ್ಮೇಷನ್. ಆವಾಗ ನಮ್ಮ ಪೇಷಂಟ್ಸಿಗೆ ಗೈಡ್ ಮಾಡೋದು ನಮ್ಮ ಕರ್ತವ್ಯ. ಏನು ಉಪಯೋಗಿಸ್ಬೇಕು, ಏನು ಪದಾರ್ಥ ನೀವು ಕನ್ಸ್ಯೂಮ್ ಮಾಡಿದ್ರೆ ತಿಂದರೆ ನಿಮಗೆ ಒಳ್ಳೆಯದಾಗತ್ತೆ, ನಿಮ್ಗೆ ಯಾವ ಪದಾರ್ಥದಿಂದ ಪ್ರೋಟೀನ್ ಸಿಗುತ್ತೆ, ಯಾವುದರಿಂದ ವೈಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಯಾವ ಪ್ರಾಡಕ್ಟ್ಸ್ ಉಪಯೋಗಿಸ್ಬೇಕು. ಇವಾಗ ಏನಾಗಿದೆ ಇಂಟರ್ನೆಟ್ಟಲ್ಲಿ ಎಲ್ಲರಿಗೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಉಪಯೋಗಿಸಿ, ಗ್ಲೈಕಾಲಿಕ್ ಆ್ಯಸಿಡ್ ಉಪಯೋಗಿಸಿ, ಇಟ್ ಈಸ್ ಜಸ್ಟ್ ಅ ಲಾಟ್ ಆಫ್ ಮಿಸ್ಇನ್ಫರ್ಮೇಷನ್. It does more harm than good, and what is important as us doctors is giving the right information to the patient. That is very important is what I like to say. ಹೆಚ್ಚಿನವರು ಡಾಕ್ಟರ್ ಹತ್ರ ಬರೋದೇ ಇಲ್ಲ, ಇನ್ಸ್ಟಾಗ್ರಾಮ್ ನೋಡ್ಕೋತಾರೆ, ಇನ್ಯಾವುದೋ ನೋಡ್ಕೊಂಡು ಕೊಲಾಜಿನ್ ಟ್ಯಾಬ್ಲೆಟ್ಸ್. ಈ ಕೊಲಾಜಿನ್ itself has become a big market today. Yes, collagen is not only a big market, it is very expensive also. ನಾನೇನು ಹೇಳ್ತೀನಿ ಅಂತ ಅಂದರೆ, ಕೊಲಾಜಿನ್ನ ನಿಮ್ಮ ಇದು ಪದಾರ್ಥಗಳಲ್ಲಿ, ಫುಡಲ್ಲಿ ಏನು ಸಿಗುತ್ತೆ, ನೀವು ಡಯಟಲ್ಲಿ ಏನು ಸಿಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ನೀವು ಫಿಶ್ಶು ಎಗ್ ಎಲ್ಲ ತಿನ್ಬೋದು. ವೆಜಿಟೇರಿಯನ್ಸ್ ಆದರೆ ನಿಮ್ಮ ನಟ್ಸು, ಸೋಯಾ, ಟೋಫು, ಪನ್ನೀರ್, ಮಿಲ್ಕ್, ಸ್ಪಿನೆಚ್, ಇವೆಲ್ಲ ಪ್ರಾಡಕ್ಟ್ಸಲ್ಲೂ ನಿಮಗೆ ಸಾಕಷ್ಟು ಕೊಲಾಜಿನ್ ಸಿಗುತ್ತೆ. ಆರ್ಟಿಫಿಷಿಯಲಿ ಪ್ರೊಸೆಸ್ಡ್ ಆಗಿರೋ ಕೊಲಾಜಿನ್ನ ನೀವು ತಗೊಂಡ್ರೆ ನಿಮ್ಮ ಗಟ್ಟು ಅಷ್ಟು ಅಬ್ಸಾರ್ಬ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಏನು ರೀಚ್ ಮಾಡಿಸಲ್ಲ. So I would say it's a marketing gimmick, to be very honest. ಕೊಲಾಜಿನ್ ಎಲ್ಲ ನಿಮ್ಮ ಫುಡ್ ಪದಾರ್ಥದಲ್ಲಿ ತಿನ್ನಿ ಸಾಕು. ಎಕ್ಸೆಸಿವ್ ಆಗಿ ಕೊಲಾಜಿನ್ಗೆ ಇನ್ವೆಸ್ಟ್ ಮಾಡಿ ಓರಲಿ ಏನು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಪ್ರೋಟೀನು ಕೂಡ, ದಿಸ್ ಇಸ್ ದ ಸೇಮ್ ಥಿಂಗ್ ಐ ಟೆಲ್ ಅಬೌಟ್ ಪ್ರೋಟೀನ್ಸ್ ಆಲ್ಸೋ. ಡೋಂಟ್ ಗೋ ಫಾರ್ ಯೋರ್ ವೇ ಪ್ರೋಟೀನ್ಸ್. ಈ ಡಬ್ಬದಲ್ಲಿ ಬರೋ ಪ್ರಾಸೆಸ್ ಪ್ರೋಟೀನ್ಸ್ ಎಲ್ಲ ಮುಟ್ಲೇಬೇಡಿ. ನಿಮ್ಮ ಫುಡಲ್ಲೇ ಸಾಕಷ್ಟು ಪ್ರೋಟೀನ್ಸ್ ಇದೆ. ವೆಜಿಟೇರಿಯನ್ಸ್ಗೆ ಆಗಲಿ ಪನ್ನೀರಲ್ಲಿದೆ, ಸೋಯಾ ಅಲ್ಲಿದೆ, ನಟ್ಸಲ್ಲಿದೆ, ಲೆಗ್ಯೂಮ್ಸು, ದಾಲು, ರಾಜ್ಮಾ ಎಲ್ಲದರಲ್ಲೂ ಪ್ರೋಟೀನ್ಸ್ ಇದೆ. ನಾನ್ ವೆಜಿಟೇರಿಯನ್ಸ್ಗೆ ಈಸಿ, ಒಂದು ಮೊಟ್ಟೆ ದಿನ ತಿನ್ನಿ ಅಥವಾ ನಾನ್ ವೆಜ್ ತಿನ್ನಿ ಅಥವಾ ಚಿಕನ್ಸ್ ತಿನ್ನಿ ಅಂತಂದರೆ ಅವ್ರಿಗೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ. ಆ ಪ್ರೋಟೀನ್ಸ್ನ ನೀವು ತಗೊಳ್ಳಿ, ಬಳಸಿ. ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಇನ್ ಆರ್ಟಿಫಿಷಿಯಲಿ ಪ್ರಾಸೆಸ್ಡ್ ಪ್ರಾಡಕ್ಟ್ಸ್ ಅಂತ ನಾನು ಎಲ್ಲ ಪೇಷಂಟ್ಸ್ಗೂ ಇದನ್ನೇ ಹೇಳ್ತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ದಿಸ್ ಟು ಆಲ್ ಮೈ ವ್ಯೂವರ್ಸ್ ಆಲ್ಸೋ. ಪ್ಲೀಸ್ ಡು ನಾಟ್ ವೇಸ್ಟ್ ಯುವರ್ ಮನಿ ಆನ್ ಆರ್ಟಿಫಿಷಿಯಲಿ ಪ್ರಾಸೆಸ್ಡ್ ಫುಡ್. Consider your home food as the best diet. So this is what I always say. ಮನೆ ಊಟ ತಿನ್ನಿ ಸಾಕು ಅಂತ ಹೇಳ್ತಿದ್ದಾರೆ. ಆರೋಗ್ಯಕರವಾದ ಅಮ್ಮನ ಕೈ ಅಡಿಗೆ ತಿನ್ನಿ, ನೀವೇ ಮಾಡ್ಕೊಂಡು ತಿನ್ನಿ, ಮನೆ ಊಟ ತಿನ್ನಿ, ಅದರಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ಡೆಫಿನೆಟ್ಲಿ. ಓಕೆ. ಆ್ಯಂಡ್ ಡಾಕ್ಟರ್ ಸೀಮಾ ಅವರೇ, ಈ ಬೆಳ್ಳಗಿರೋದ್ರ ಬಗ್ಗೆ ಒಂದು ಒಬ್ಸೆಷನ್ ಇದೆಯಲ್ಲ, ಫೇರ್ನೆಸ್ ಒಬ್ಸೆಷನ್, ಎಸ್ಪೆಷಲಿ ಇನ್ ಇಂಡಿಯನ್ ಸೊಸೈಟಿ ತುಂಬಾನೇ ಇದೆ. ಬೆಳ್ಳಗಿದ್ರಷ್ಟೇ ಸೌಂದರ್ಯ. ಬೆಳ್ಳಗಾಗಕ್ಕೆ ಅದು ಏನೇನು ಮಾಡ್ತಾರೆ ಅಂತಂದರೆ, ಪಾಪ ಹೆಣ್ಮಕ್ಳು, ಇದು ಹಿಂದಿನ ಜನ್ರೇಷನ್ಗೆ ಮಾತ್ರ, ದಿಸ್ ಅಪ್ಲೈಸ್ ಟು ದಿಸ್ ಜನ್ರೇಷನ್ ಆಸ್ ವೆಲ್. ಇವತ್ತಿನ ಹೆಣ್ಮಕ್ಳು ಕೂಡ, ಇವತ್ತಿನ ಹೈಸ್ಕೂಲು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಆ್ಯಂಡ್ ನೀವು ಇಂಡಸ್ಟ್ರಿ ನೋಡ್ತಾ ಇದ್ರೆ ಸ್ಕ್ರೀನಲ್ಲೂ ಕೂಡ ಅವ್ರಿಗೆ ಆ್ಯಡ್ಸ್ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಅಥವಾ ಸಿನಿಮಾ ಇಂಡಸ್ಟ್ರಿ ಇರ್ಬೋದು. ಹೀರೋಯಿನ್ ಅಂದರೆ ಶಿ ಶುಡ್ ಬಿ ಫೇರ್ ಆ್ಯಂಡ್ ಗ್ಲೋಯಿಂಗ್ ಎಲ್ಲ ಇರಬೇಕು ಅಂತ. ಈ ಟಾಪಿಕ್ ಅಂತೂ ನನಗೆ ಹೃದಯಕ್ಕೆ ತುಂಬ ಹತ್ತಿರವಾದಿತ್ತು. ಬಿಕಾಸ್ ನಾನು ಬೆಳೆಯೋವಾಗ್ಲೂ ಐ ವಾಸ್ ಆಲ್ವೇಸ್ ಕಂಪೇರ್ಡ್. ಓ, ನೀನು ಕಪ್ಪಗಿದ್ಯಾ, ಬೆಳ್ಳಕ್ಕಾಗು, ಬಿಸಿಲಲ್ಲಿ ಓಡಾಡಬೇಡ, ಸ್ವಿಮ್ಮಿಂಗ್ ಕ್ಲಾಸ್ ಹೋಗಬೇಡ, ಕ್ಲೋರಿನೇಟೆಡ್ ವಾಟರ್ ವಿಲ್ ಮೇಕ್ ಯೋರ್ ಸ್ಕಿನ್ ಇವೆನ್ ಮೋರ್ ಡಾರ್ಕರ್. ಓ, ಕಪ್ಪಗಿದ್ರೆ ನಿನಗೆ ಅಲಯನ್ಸ್ ಸಿಗಲ್ಲ, ಅಥವಾ ಗಂಡು ಸಿಗಲ್ಲ. ಹೌದು, ಲಾಟ್ ಆಫ್ ಇಶ್ಯೂಸ್. ಆ್ಯಂಡ್ ನನಗೆ ಏನಕ್ಕೆ ತುಂಬ ಬೇಜಾರಾಗೋದು ಈ ವಿಷಯದಲ್ಲಿ ಅಂತಂದರೆ, ನಾನು ಒ ಪಿ ಟಿಯಲ್ಲಿ ಕೂತಿರುವಾಗ ಈ ತಾಯಂದಿರು ಸಣ್ಣ ಮಕ್ಕಳು, ಟೀನೇಜರ್ಸು ಆಗಿರಲ್ಲ, ಹೆಣ್ಮಕ್ಳನ್ನ ಕರ್ಕೊಂಬರ್ತಾರೆ. ನೋಡಿ ಮೇಡಮ್, ಇವಳು ಹುಟ್ಟಿದಾಗ ತುಂಬ ಬೆಳ್ಳಗಿದ್ಲು, ಇವಾಗ ಕಪ್ಪಗಾಗೋಗಿದ್ದಾಳೆ. ವಾಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್ ಹಾರ್ಮೋನ್ಸ್ ಪ್ಲೇ ಅ ಮೇಜರ್ ರೋಲ್ ಆ್ಯಂಡ್ ಜೆನೆಟಿಕ್ಸ್. ತಂದೆ ತಾಯಿಗಳೇ ಕಪ್ಪಗಿರುವಾಗ ಮಗಳನ್ನ ಹೇಗೆ ನಾನು ಬೆಳ್ಳಗೆ ಮಾಡಲಿ? ಸೊ ಕಪ್ಪಗಿರೋದು ಅಬ್ಸಲ್ಯೂಟ್ಲಿ ನಾಟ್. ಬ್ರೌನ್ ಇಸ್ ಬ್ಯೂಟಿಫುಲ್. ವಾಟ್ ವಿ ಇಂಡಿಯನ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್, ನಮ್ಮ ಸ್ಕಿನ್ನಲ್ಲಿ ನಾವು ಕಂಫರ್ಟಬಲ್ ಇರೋದು, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ಆತ್ಮವಿಶ್ವಾಸ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಬೆಳೆಸ್ಕೊಂಡು ಹೋದರೆ
ಬ್ಲ್ಯಾಕ್ ವೈಟ್ ಬ್ರೌನ್ ಗ್ರೇ ಇಟ್ ಡಸ್ ನಾಟ್ ಮ್ಯಾಟರ್, ಇಟ್ ಡಸ್ ನಾಟ್ ಎಟ್ ಆಲ್ ಮ್ಯಾಟರ್. ಸೊ ನಾನು ಫಸ್ಟ್ ಆ ಮಕ್ಳಿಗೆ ಏನಂತ ಹೇಳ್ತೀನಿ ಅಂತಂದರೆ, ನನ್ನ ಮಕ್ಳಿಗೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ, ತಾಯಂದಿರನ್ನು ಕೂಡಿಸ್ಕೊತೀನಿ. ಬನ್ನಿ ಮೇಡಮ್, ನಿಮ್ಗೊಂಚೂರು ಲೆಕ್ಚರ್ ಕೊಡಬೇಕು, ಒಂಚೂರು ಸೆಷನ್ ಕೌನ್ಸಿಲಿಂಗ್ ಮಾಡಿಬಿಡೋಣ ಅಂತ ಅವ್ರಿಗೆ ಹೇಳ್ತೀನಿ. ನೀವು ಫಸ್ಟ್ ಇನ್ಸ್ಟಿಲ್ ಮಾಡಬೇಕಾಗಿರೋದು ನಿಮ್ಮ ಮಕ್ಕಳಲ್ಲಿ ಕಾನ್ಫಿಡೆನ್ಸು. ಪ್ಲೀಸ್ ನೀವು ಈ ವಯಸ್ಸಲ್ಲೇ ನೀವು ನನ್ನ ಹತ್ರ ಕರ್ಕೊಂಡ್ಬಂದು ಮಗಳು ಕಪ್ಪಗಿದ್ದಾಳೆ ಏನು ಮಾಡೋದು ಅಂತ ಅಂದರೆ, ಮುಂದೆ ಅವಳು ಬೆಳೆದ ಮೇಲೆ ಅವಳು ಸೆಲ್ಫ್ ಕಾನ್ಫಿಡೆನ್ಸ್ ಹೇಗಿರಬೇಕು. ಸೊ ಅದನ್ನು ಪ್ಲೀಸ್ ಅವಳಿಗೆ ಒತ್ತಿ ಹೇಳಬೇಡಿ. ಅವಳಿಗೆ ಎಜುಕೇಷನ್ ಕೊಡಿ, ಅವಳಿಗೆ ಆಟ ಆಡಕ್ಕೆ ಬಿಡಿ, ಸನ್ನಲ್ಲಿ ಹೋಗಕ್ಕೆ ಬಿಡಿ. ಆದಷ್ಟು ಸನ್ಸ್ಕ್ರೀನ್ಸ್ ಇದ್ದಾವೆ, ಮಾಯಿಶ್ಚರೈಸರ್ಸ್ ಇದ್ದಾವೆ, ಟು ಟೇಕ್ ಕೇರ್ ಆಫ್ ದ ಸ್ಕಿನ್. ಎವ್ರಿಥಿಂಗ್ ಇಸ್ ದೇರ್ ಅವೈಲಬಲ್. Don't bring down the confidence of the child just because she is of a certain color. And that education is definitely required to every individual. ಈ ಫೇರ್ನೆಸ್ ಫ್ಯಾಸಿನೇಷನ್ ಅಂತ ಏನಿದೆ ಅದನ್ನು ನಾವು ಹೊಡೆದಾಕ್ಲೇಬೇಕು. ಆ್ಯಸ್ ಡರ್ಮಟಾಲಜಿಸ್ಟ್ ನಾವು ಮುಂದೆ ನಿಂತು ಹೇಳಬೇಕು, ಇಲ್ಲ ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್, ಬ್ರೌನ್ ಇಸ್ ಬ್ಯೂಟಿಫುಲ್, ಯೋರ್ ಸ್ಕಿನ್ ಕಲರ್ ಇಸ್ ಬ್ಯೂಟಿಫುಲ್ ಅಂತ. ಅದನ್ನು ಹೇಳಲಿಲ್ಲ ಅಂತ ಅಂದರೆ ದಿಸ್ ಫೇರ್ನೆಸ್ ಫ್ಯಾಸಿನೇಷನ್ ಈಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ದಿಸ್ ವರ್ಲ್ಡ್. ಓಕೆ, ನಾನು ಸ್ವತಃ ನೋಡಿದ್ದೀನಿ, ಎಸ್ಪೆಷಲಿ ಎಲ್ಲ ಇಂಡಸ್ಟ್ರಿನಲ್ಲೂ. ಈಗ ಕ್ಯಾಮರಾ ಮುಂದೆ ಬರುವ ಎಲ್ಲ ಇಂಡಸ್ಟ್ರಿನಲ್ಲೂ ಒಂದು ಈಗಂತೂ ಮೊಬೈಲಲ್ಲಿ ಎಲ್ಲರೂ ಎವ್ರಿಬಡಿ ವಿಲ್ ಹ್ಯಾವ್ ಅನ್ ಇನ್ಸ್ಟಾ ಅಕೌಂಟ್, ಎವ್ರಿಬಡಿ ವಿಲ್ ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ಅಕೌಂಟ್. ಸೊ ಪ್ರೆಸೆಂಟೇಬಲಾಗಿ ಕಾಣಿಸೋದು ಅಂದರೆ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಲಕ್ಷಗಟ್ಟಲೆ. ಆಮೇಲೆ ಟ್ರೀಟ್ಮೆಂಟ್ಸು, ಆಮೇಲೆ ತಪ್ಪು ಅಂತ ನಾನು ಹೇಳಲ್ಲ, ಇಟ್ಸ್ ಅಗೇನ್ ದೇರ್ ಚಾಯ್ಸ್. ಬಟ್ ಒಬ್ಸೆಷನ್ ಆಗ್ಬಿಟ್ಟಿದೆ ಅಂತ ಹಂಗೆ ಮಾಡಿದ್ರಷ್ಟೇ ಯು ಆರ್ ಬ್ಯೂಟಿಫುಲ್. ಡಾಕ್ಟರ್ ಸೀಮಾ ನನಗೆ ಹೇಳಿ, ಲಕ್ಷಗಟ್ಟಲೆ ರೂಪಾಯಿ ಸ್ಪೆಂಡ್ ಮಾಡೋದೇನೆ, ಯಾಕಂದರೆ ಎಲ್ಲರಿಗೂ ದುಡ್ಡು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಪಾಪ, ಹಾಗಂತ ಡ್ರೀಮ್ಸ್ ಎಲ್ಲರಿಗೂ ಇರುತ್ತೆ. ಸೊ ತುಂಬ ದುಡ್ಡು ಖರ್ಚು ಮಾಡೋದೇನೆ ಹೌ ಕ್ಯಾನ್ ಒನ್ ಲುಕ್ ಬ್ಯೂಟಿಫುಲ್, ಚೆನ್ನಾಗಿ ಹೇಗೆ ಕಾಣ್ಬೋದು? ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಕ್ವೆಶ್ಚನ್ ದಟ್ ಯು ಆಸ್ಟ್. ಏನಕ್ಕಂದರೆ ಭಾಳ ಜನ ಬಂದು, ಮೇಡಮ್ ನಂಗೆ ಲೇಸರ್ಸ್ ಎಲ್ಲ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಪೀಲ್ಸ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ನೀವು ಕೊಡೋ ಮೆಡಿಸಿನ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್, ಎಲ್ಲ ತೊಗೊಳ್ಲಿಕ್ಕಾಗಲ್ಲ, ಏನು ಮಾಡಲಿ, ವಿ ಆರ್ ನಾಟ್ ಫಿಲ್ಮ್ ಆ್ಯಕ್ಟರ್ಸ್, ವಿ ಆರ್ ನಾಟ್ ಟಿ ವಿ ಪರ್ಸ್ನಾಲಿಟೀಸ್ ವೇರ್ ವಿ ಹ್ಯಾವ್ ಟು ಇನ್ವೆಸ್ಟ್ ಮನಿ ಇನ್ ಇಟ್. ಸೊ ನಮಗೆ ಸರಳವಾಗಿ ಒಂದು ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಕೊಡಿ ಅಂತ ಭಾಳಷ್ಟು ಜನ ಬರ್ತಾರೆ. ಸ್ಕಿನ್ ಕೇರ್ ಈಸ್ ಇಂಟರ್ನಲ್, ಅದನ್ನು ಫಸ್ಟು ಯೋಚನೆ ಮಾಡಬೇಕು. ಎಕ್ಸ್ಟರ್ನಲ್ ಹೊರಗಡೆಯಿಂದ ಏನು ಹಚ್ಚೋದಕ್ಕಿಂತ ಒಳಗಡೆ ಇರೋದು ಇಸ್ ವಾಟ್ ಯು ಕನ್ಸ್ಯೂಮ್, ಏನು ತಗೋತೀರಾ, ಹೇಗೆ ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀರಾ, ಅದು ವೆರಿ ಇಂಪಾರ್ಟೆಂಟು. ಭಾಳಷ್ಟು ಜನ ಬಂದುಬಿಟ್ಟು ದೇ ಥಿಂಕ್ ಇದು ಪ್ರೊಸೀಜರ್ಸ್ ಮಾಡಿಸ್ಬಿಟ್ರೆ, ಅಥವಾ ಕಾಸ್ಮೆಟಾಲಜಿ ಪ್ರೊಸೀಜರ್ಸ್ ಮಾಡಿಸ್ಬಿಟ್ರೆ, ಅಥವಾ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ರೆ ಅವ್ರಿಗೆ ದೇ ವಿಲ್ ಲುಕ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ಅಥವಾ ಭಾಳ ಚೆನ್ನಾಗಿ ಕಾಣಿಸ್ತಾರೆ. ನಾ ಹೇಳ್ತಿಲ್ಲ ಭಾಳ ಕಾಣಿಸಲ್ಲ ಅಂತ ಹೇಳ್ತಿಲ್ಲ, ಬಟ್ ಒಳಗಿಂದ ನೀವು ಒಳ್ಳೆ ಆಹಾರ, ಪ್ರೋಟೀನ್ ರಿಚ್ ಫುಡ್, ವೈಟಮಿನ್ ರಿಚ್ ಫುಡ್, ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ಹೆಲ್ತಿ ಲೈಫ್ ಸ್ಟೈಲ್, ಮಿನಿಮಮ್ ಅಮೌಂಟ್ ಆಫ್ ಎಕ್ಸಸೈಸ್, ಚೆನ್ನಾಗಿ ನಿದ್ರೆ ಮಾಡೋದು, ಅದೆಲ್ಲ ಮಾಡಲಿಲ್ಲ ಅಂತ ಅಂದರೆ ಏನು ಮಾಡಿದ್ರೂ ನಿಮ್ಮ ಸ್ಕಿನ್ನು ಚೆನ್ನಾಗಿ ಹೊಳೆಯಲ್ಲ. ಆ್ಯಂಡ್ ಅಗೇನ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸ್ಕಿನ್ ಇಸ್ ಜೆನೆಟಿಕ್ಸು. ಇವಾಗ ಬಹಳಷ್ಟು ಜನ ಬಂದ್ಬಿಟ್ಟು ಹೇಳ್ತಾರೆ, ಮೇಡಮ್ ನಮಗೆ ಕೊರಿಯನ್ ಗ್ಲಾಸ್ ಸ್ಕಿನ್ ಕೊಡಿ ಅಂತ. ಅದು ತುಂಬ ಆಗ್ಬಿಟ್ಟಿದೆ ಇವಾಗ. ಗ್ಲಾಸ್ ಥರ ಇರಬೇಕಾ ಮೇಡಮ್ ಸ್ಕಿನ್? ಆ್ಯಕ್ಚುಲಿ ಕೊರಿಯನ್ಸ್ ಇರಬಹುದು, ನಮ್ಗಳಿಗಾಗಲ್ಲ, ಬಿಕಾಸ್ ಇಟ್ಸ್ ಪ್ಯೂರ್ಲಿ ಜೆನೆಟಿಕ್ಸ್. ಕೊರಿಯನ್ ಸ್ಕಿನ್ ಟೈಪ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಅವರ್ ಸ್ಕಿನ್ ಟೈಪ್. ಅವ್ರ ಸ್ಕಿನ್ನು ಏನೇ ಮಾಡ್ದೇನೆ ಹೊಳೆಯುತ್ತೆ, ದಟ್ ಈಸ್ ಬಿಕಾಸ್ ಅವ್ರ ಸ್ಕಿನ್ ಆ ಥರ ಇದೆ. ನಾವುಗಳು ವಿ ವಿಲ್ ಹ್ಯಾವ್ ಪೋರ್ಸ್ ಇನ್ ಅವರ್ ಸ್ಕಿನ್, ಟೆಕ್ಸ್ಚರ್ ಇರುತ್ತೆ, ಒಂದಷ್ಟು ಮೊಡವೆ ಇರುತ್ತೆ, ಕಪ್ಪು ಮಚ್ಚೆಗಳು ಇದ್ದೇ ಇರುತ್ತೆ. ಆಲ್ ಆಫ್ ದಟ್ ಈಸ್ ನಾರ್ಮಲ್ ಆ್ಯಂಡ್ ನ್ಯಾಚುರಲ್. ಸೊ ವಿ ಹ್ಯಾವ್ ಟು ಎಂಬ್ರೇಸ್ ದಟ್. ಅದನ್ನು ನಾವು ಎಷ್ಟು ಆಕ್ಸೆಪ್ಟ್ ಮಾಡ್ತೀವಿ ಅಷ್ಟು ನಮಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಸ್ಕಿನ್ ಇಸ್ ನಾಟ್ ಸಪೋಸ್ ಟು ಬಿ ಫ್ಲಾಲೆಸ್. ಸ್ಕಿನ್ ಇಸ್ ಸಪೋಸ್ ಟು ಬಿ ಹೆಲ್ತಿ. ಆರೋಗ್ಯವಾಗಿರೋ ಸ್ಕಿನ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಕಿನ್. ಈ ಶಾಂಪೂ ವಿಚಾರಕ್ಕೆ ಬಂದರೆ, ದಟ್ಸ್ ಅನದರ್ ಬಿಗ್ ಮಾರ್ಕೆಟ್. ಶಾಂಪೂ ಕಂಡೀಷ್ನರ್ ಮತ್ತು ಅದಕ್ಕೆ ಹೇರ್ ಟ್ರೀಟ್ಮೆಂಟ್ಸು, ಮತ್ತೊಂದು ಪಾರ್ಲರ್ಗೆ ಹೋಗು, ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಕೂದಲು ಹೋಗೇ ಬಿಡುತ್ತೆ ಅಂತ. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಮಾಡ್ತಾ ಕೂದಲು ಹೋಗಿಬಿಡತ್ತೆ. ಸೊ ಸತ್ಯ ಏನು, ಕೂದಲನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಶಾಂಪೂಯಿಂದ ಕೂದಲು ಬೆಳೆಯೋದು ಹೌದಾ? ಬೆಳೆಯುತ್ತಾ ಕೂದಲು ಬೆಳೆಯೋಕ್ಕೆ ಏನು ಮಾಡಬೇಕು? ಅದರಲ್ಲಿ ಸತ್ಯ ಏನು ಸುಳ್ಳೇನು? ಸೊ ಹೇರ್ ಫಾಲ್ ಅಂತ ಏನು ಹೇಳ್ತೀವಿ, ಅಥವಾ ಇದು ಕೂದಲು ಉದುರುವುದು, ಮಲ್ಟಿಪಲ್ ರೀಸನ್ಸ್ ಇರುತ್ತೆ.
ಒಂದು ಹೌದು ಜೆನೆಟಿಕ್ಸ್, ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ತಂದೆಗೆ ತಾಯಿಗೆ ಹೇರ್ ಫಾಲ್ ಇದ್ದರೆ ಮಕ್ಕಳಲ್ಲಿ ಅದು ಯೂಶಲಿ 70-80% ಹೇರ್ ಫಾಲ್ ಆಗೇ ಆಗುತ್ತೆ. ಸೆಕೆಂಡು ಹಾರ್ಮೋನಲ್ ಚೇಂಜಸ್ಸು, ಟೆಸ್ಟೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇದ್ದರೆ, ಆ್ಯಂಡ್ರೋಜನ್ ಲೆವೆಲ್ಸ್ ಜಾಸ್ತಿ ಇದ್ದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಥೈರಾಯ್ಡ್ ಇಶ್ಯೂಸು, ಥೈರಾಯ್ಡ್ ಏರುಪೇರು ಇಂಬ್ಯಾಲೆನ್ಸ್ ಆಗಿದ್ರೆ ಅದರಿಂದ ಆಗುತ್ತೆ. ಇನ್ನೊಂದು ಡಿಫಿಷಿಯನ್ಸೀಸು, ವೈಟಮಿನ್ ಡಿಫಿಷಿಯನ್ಸೀಸ್, B12, ಫೋಲಿಕ್ ಆ್ಯಸಿಡ್ಡು, D3 ಡಿಫಿಷಿಯನ್ಸೀಸ್, ಫೆರಿಟಿನ್ ದಟ್ ಈಸ್ ಯೋರ್ ಐರನ್ ಡಿಫಿಷಿಯನ್ಸಿ, ಜಿಂಕ್ ಡಿಫಿಷಿಯನ್ಸಿ, ಇದು ಎಲ್ಲದಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ. ಅದ್ರ ಮೇಲೆ ಹಾರ್ಡ್ ವಾಟರ್ ಇದ್ದರೆ, ನೀವಿರೋ ಕಡೆ ಉಪ್ಪು ನೀರು ತುಂಬ ಇದ್ದರೆ ಅದರಿಂದನೂ ಹೇರ್ ಫಾಲ್ ಆಗುತ್ತೆ. ಇದ್ರ ಜೊತೆಗೆ ಸರಿಗೆ ಊಟ ಮಾಡಲಿಲ್ಲ ಅಂದರೆ, ಪ್ರೋಟೀನ್ ತಗೋತಿಲ್ಲ ಅಂತ ಅಂದರೆ, ಮಲಗ್ತಿಲ್ಲ ಅಂದರೆ, ಯು ಆರ್ ನಾಟ್ ಗೆಟಿಂಗ್ 6 to 8 hours ಆಫ್ ಸ್ಲೀಪ್, ತುಂಬ ಸ್ಟ್ರೆಸ್ಸು, ವರ್ಕ್ ರಿಲೇಟೆಡ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಇದೆ ಅಂತ ಅಂದರೆ ಹೇರ್ ಫಾಲ್ ಖಂಡಿತ 100% ಆಗೇ ಆಗುತ್ತೆ. ಇನ್ನೂ ಕೆಲವು ಕಾರಣಗಳಿದ್ದಾವೆ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಆದ ನಂತರ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಚೇಂಜಸ್ ಆದಾಗ ಅದರಿಂದನೂ ಹೇರ್ ಫಾಲ್ ಆಗುತ್ತೆ. ಇಷ್ಟು ಕಾರಣಗಳಿರುವಾಗ ಒಂದು ಶ್ಯಾಂಪು ಒಂದು ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ನಿಮ್ಮ ತಲೆ ಮೇಲೆ ಇರುತ್ತಾ, ಆ 30 ಸೆಕೆಂಡ್ಸಲ್ಲಿ ಎಷ್ಟು ಕೂದಲು ಬೆಳೆಸ್ಬೋದು ಹೇಳಿ? ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಮಿತ್. ಇವಾಗ ತುಂಬ ಎಕ್ಸ್ಪೆನ್ಸಿವ್ ಶ್ಯಾಂಪೂಸಲ್ಲಿ ಇನ್ವೆಸ್ಟ್ ಮಾಡಿ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿದೆ, ನಿಮ್ಮ ಡಿಫಿಷಿಯನ್ಸೀಸ್ ಕರೆಕ್ಟ್ ಮಾಡಿದೆ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕರೆಕ್ಟ್ ಮಾಡಿದೆ, ಬರೇ ಒಂದು ಶ್ಯಾಂಪೂ ಮೇಲೆ ಡಿಪೆಂಡ್ ಆದರೆ 100% ನಿಮ್ಗೆ ರಿಸಲ್ಟ್ಸ್ ಬರಲ್ಲ. ಡಾಕ್ಟರ್ ಸೀಮಾ ಅವರೇ, ಈ ಈವನ್ ಬಾಲಿವುಡ್ ಸೆಲೆಬ್ರಿಟೀಸ್, ಈವನ್ ನಮ್ಮ ಕನ್ನಡ ಇಂಡಸ್ಟ್ರಿ, ಐ ಪರ್ಸನಲಿ ಮೆಟ್ ದೆಮ್, ಮೆನಿ ಆಫ್ ದೆಮ್, ಅವರೂ ಕೂಡ ಏನೇ ಟ್ರೀಟ್ಮೆಂಟು ಏನೇ ಇದು ಎಂಡ್ ಆಫ್ ದ ಡೇ ಅವರು ಕೂಡ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ. ಇಸ್ ಇಟ್ ಕರೆಕ್ಟ್? ಜಸ್ಟ್ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ ಅವರೇನು ಅಷ್ಟು ಚೆನ್ನಾಗಿ ಕಾಣಕ್ಕೆ ಸಾಧ್ಯ ಇಲ್ಲ. ಆಫ್ ಕೋರ್ಸ್, ಐ ಆಮ್ ಟೆಲಿಂಗ್ ಯು, ಇಟ್ ಇಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಹೇಗೆ ಆಯುರ್ವೇದ ಇಸ್ ಇಂಪಾರ್ಟೆಂಟ್, ಹೇಗೆ ನಮ್ಮ ಅಲೋಪತಿ ಇಸ್ ಇಂಪಾರ್ಟೆಂಟ್, ಹೇಗೆ ಅವರ್ ಲೈಫ್ ಸ್ಟೈಲ್ ಇಸ್ ಇಂಪಾರ್ಟೆಂಟ್, ಎಲ್ಲನೂ ಒಟ್ಟಿಗೆ ಬರಬೇಕು ಫಾರ್ ಹೆಲ್ತಿ ಗ್ಲೋಯಿಂಗ್ ಸ್ಕಿನ್. ಹೆಲ್ತಿ, ರಿಮೆಂಬರ್ ಐ ಆಮ್ ಟೆಲಿಂಗ್ ಯು, ನಾಟ್ ಫೇರ್ ಸ್ಕಿನ್, ಫ್ಲಾಲೆಸ್ ಸ್ಕಿನ್, ಹೆಲ್ತಿ ಗ್ಲೋಯಿಂಗ್ ಸ್ಕಿನ್ ಆಸ್ ವೆಲ್ ಆಸ್ ಹೆಲ್ತಿ ಹೇರ್. ಓಕೆ, ಕೊನೆಯದಾಗಿ ಹೆಣ್ಮಕ್ಳಿಗೆ ಎಸ್ಪೆಷಲಿ, ಅಫ್ಕೋರ್ಸ್ ಗಂಡು ಮಕ್ಳಿಗೂ ಕೂಡ ಬ್ಯೂಟಿನ ಮೇಂಟೈನ್ ಮಾಡೋಕ್ಕೆ ಏನು ಟಿಪ್ಸ್ ಕೊಡ್ತೀರಾ? ಒಂದು 5 ಟಿಪ್ಸ್ ಕೊಡಿ. ಮತ್ತು ಅಪ್ರೋಚ್ ಟುವರ್ಡ್ಸ್ ಬ್ಯೂಟಿ ಹೇಗಿರಬೇಕು ಅಂತ ಯೂತ್ಸ್ಗೆ ಏನು ಹೇಳೋಕೆ ಬಯಸ್ತೀರಾ? ಫಸ್ಟ್ ಆಫ್ ಆಲ್, ಅಪ್ರೋಚ್ ಟುವರ್ಡ್ಸ್ ಬ್ಯೂಟಿ ಅಂತ ಹೇಳಿದಾಗ ಪ್ಲೀಸ್ ಆತ್ಮವಿಶ್ವಾಸ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. The more confident you are, the more beautiful you are. I'm not saying overconfident. ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಸೆಲ್ಫ್ ರೆಸ್ಪೆಕ್ಟ್ ಇರಲಿ. ನೀವು ಏನೇ ವಿಷಯದಲ್ಲಿ, ನಿಮ್ಮ ಎಜುಕೇಷನ್ ಆಗಲಿ, ನಿಮ್ಮ ಕೆಲಸ ಆಗಲಿ, ಡೂ ಇಟ್ ಬೋಲ್ಡ್ಲಿ, ಡೂ ಇಟ್ ಕಾನ್ಫಿಡೆಂಟ್ಲಿ. ಆವಾಗ ವಾಟ್ ಯು ಸಿ ವೆನ್ ಅ ಪರ್ಸನ್ ಪರ್ಸೀವ್ಸ್ ಯು ಆಸ್ ಬ್ಯೂಟಿಫುಲ್ ಇಸ್ ಅ ವೆರಿ ಡಿಫ್ರೆಂಟ್ ಪರ್ಸೆಪ್ಷನ್ ದ್ಯಾನ್ when you are not confident. So confidence is something which is very important. It is the key. Secondly, one basic tips ಅಂತ ಕೊಡ್ತೀನಿ, ರೊಟೀನು. ಬಿಸಿಲಲ್ಲಿ ಓಡಾಡೋ ಮಕ್ಕಳಿಗೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಸನ್ಸ್ಕ್ರೀನ್ ಉಪಯೋಗಿಸೋದು ಎಕ್ಸ್ಟ್ರೀಮ್ಲಿ ಎಸೆನ್ಷಿಯಲ್, ಅಗತ್ಯ. ಬಟ್ ಸನ್ಸ್ಕ್ರೀನ್ ಒಂದ್ರ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದಲ್ಲ. ಇವಾಗ SPF 50, 100, 150, 200 ಎಲ್ಲ ಬರ್ತಿದೆ. ಅದು ರಿಯಲಿ ಹೆಲ್ಪ್ ಆಗುತ್ತಾ? ಬಟ್ ಒಂದು ಛತ್ರಿ, ಒಂದು ಕ್ಯಾಪ್, ಒಂದು ಅಂಬ್ರೆಲಾ, ಒಂದು ಫಿಸಿಕಲಿ ಬ್ಲಾಕಿಂಗ್ ದ ಸನ್ ರೇಸ್, ಟ್ರೆಡಿಷನಲ್ ಮೆಥಡ್ಸ್ ಮಚ್ ಮೋರ್ ಬೆಟರ್. 10-4 ಇಸ್ ವೆನ್ ದ ಸನ್ ರೇಸ್ ಆರ್ ಅಟ್ ಇಟ್ಸ್ ಹಾರ್ಶೆಸ್ಟ್. ಆವಾಗ ಸ್ವಲ್ಪ ಒಳಗಿರಿ ಅಥವಾ ಕ್ಯಾಪ್ ಬಳಸಿ. ಸನ್ ಇಸ್ ಗುಡ್ ಫಾರ್ ದ ಸ್ಕಿನ್. ವೈಟಮಿನ್ ಡಿ ಪ್ರೊಡಕ್ಷನ್ಗೆ ಸನ್ ಬೇಕೇ ಬೇಕು. ಹಾಗಂತ ಒಳಗೇರಿ ವ್ಯಾಂಪರ್ಸ್ ಥರ ಒಳಗಿರಿ ಅಂತ ಹೇಳ್ತಿಲ್ಲ, ಬಟ್ ಸನ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಡ್ರೈ ಸ್ಕಿನ್ ಇದ್ದರೆ ಮಾಯಿಶ್ಚರೈಸರ್ ಉಪಯೋಗಿಸಿ, ಎಲ್ಲರೂ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ಆಯಿಲ್ ಪ್ರೋನ್ ಸ್ಕಿನ್ ಇದ್ದರೆ ನಿಮ್ಮ ಡರ್ಮಟಾಲಜಿಸ್ಟ್ ಕೇಳಿ ಯಾವ ಥರ ಮಾಯಿಶ್ಚರೈಸರ್ ಉಪಯೋಗಿಸ್ಬೋದು, ಸೊ ದಟ್ ಇಟ್ ಡಸ್ ನಾಟ್ ಬ್ಲಾಕ್ ಯೋರ್ ಪೋರ್ಸ್. ಮೊಡವೆ ಬರೋದಕ್ಕೆ ಅವಕಾಶ ಕೊಡ್ದಿಲ್ದಿರಂಥ ಮಾಯಿಶ್ಚರೈಸರ್ಸ್ ಉಪಯೋಗಿಸ್ಬೇಕು. ರಾತ್ರಿ ಸ್ಕಿನ್ ಕೇರ್ ರೊಟೀನ್, ಪಾಪ ಎಲ್ಲರೂ ಬಂದು ಕೇಳ್ತಾರೆ, ಮ್ಯಾಮ್ ನನಗೆ 25 ವರ್ಷ ಆಯಿತು, ರೆಟಿನಾಲ್ ಶುರು ಮಾಡ್ಬೋದಾ ಅಂತ. ವೆದರ್ ಇಟ್ ಈಸ್ ಅ ಮಸ್ಟ್. ಸಿ, ಕ್ರೊನೊಲಾಜಿಕಲ್ ಏಜ್ ಆ್ಯಂಡ್ ಯೋರ್ ಸ್ಕಿನ್ ಏಜ್ ಇಸ್ ವೆರಿ ಡಿಫ್ರೆಂಟ್. ಭಾಳಷ್ಟು ಜನ 40s 50s ಇರ್ತಾರೆ, ಅವ್ರಿಗೆ ನಾನು ರೆಟಿನಾಲ್ಸನ್ನು ಪ್ರಿಸ್ಕ್ರೈಬೇ ಮಾಡಲ್ಲ. ಅವಶ್ಯಕತೆ ಇಲ್ದಿರೋ ಕಡೆ ಓವರ್ ಯೂಸ್ ಆಫ್ ಕೆಮಿಕಲ್ಸ್ ಬೇಡಿ. ಎಷ್ಟು ಕಮ್ಮಿ ಕೆಮಿಕಲ್ಸ್ ನಿಮ್ಮ ಸ್ಕಿನ್ ಮೇಲೆ ಹಾಕ್ತೀರಾ ಅಷ್ಟು ಬೆಟರು. ಸೊ ಎಲ್ಲರಿಗೂ ಇದೇ ಹೇಳೋದು ನಾನು, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಒಂದು ಒಳ್ಳೆ ಕ್ಲೆನ್ಸರ್. ಓವರ್ ವಾಷಿಂಗ್ ಆಫ್ ದ ಫೇಸ್ ಬೇಡ. ಸುಮಾರು ಜನ 3 ಸತಿ 4 ಸತಿ ಫೇಸ್ ವಾಶ್ ಮಾಡಿ ಡ್ರೈ ಮಾಡ್ಕೊಂಡು ಬರ್ತಾರೆ. ಬೇಡಿ, ಟ್ವೈಸ್ ಅ ಡೇ ಇಸ್ ಮೋರ್ ದೆನ್ ಇನಫ್. ಏನು ಪ್ರಾಡಕ್ಟ್ಸ್ ಬೇಕು ಅದು ನಿಮ್ಮ ಡರ್ಮಟಾಲಜಿಸ್ಟ್ ಕೇಳಿ ಮಾತ್ರ ಉಪಯೋಗಿಸಿ. ಈ ಇಂಟರ್ನೆಟ್ ಟ್ರೆಂಡು, ಇನ್ಸ್ಟಾಗ್ರಾಮ್ ಟ್ರೆಂಡನ್ನ ಪ್ಲೀಸ್ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ. ಆಲ್ ರೈಟ್. ಅದಕ್ಕೆಲ್ಲ
ಎಲ್ಲದಕ್ಕೂ ಅದರದ್ದೇ ಆದ ಮಾರ್ಕೆಟ್ ಇರುತ್ತೆ, ಅದರದ್ದೇ ಆದ ಉದ್ದೇಶಗಳಿರುತ್ತೆ ಅಂತ. ಧನ್ಯವಾದಗಳು ಡಾಕ್ಟರ್ ಸೀಮಾ Thank you ಅವರೇ. so much, ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರಿ, ಅನೇಕ ಸುಳ್ಳುಗಳನ್ನ ತೆರೆದಿಟ್ರಿ, ಮಿತ್ಸ್ನ ಬರ್ಸ್ಟ್ ಮಾಡಿದ್ರ. ಥ್ಯಾಂಕ್ ಯು ನಮ್ಮ ಥ್ಯಾಂಕ್ ಯು ಸೋ ಕಾರ್ಯಕ್ರಮಕ್ಕೆ ಮಚ್. ಬಂದಿದ್ದಕ್ಕೆ. ವಂದನೆಗಳು. ಇಟ್ ಹಸ್ ಬಿನ್ ಅ ಪ್ಲೆಜರ್. ಥ್ಯಾಂಕ್ ಯು. ಸೌಂದರ್ಯದ ಗುಟ್ಟು ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೀಮಾ ಅವರು ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು. ಈಗಾಗಲೇ ಸೌಂದರ್ಯವಾಗಿ ಕಾಣ್ತಾ ಇರೋರು ನಾಳೆಯಿಂದ ಇನ್ನಷ್ಟು ಸೌಂದರ್ಯವಂತರಾಗಿ ಕಾಣಬಹುದು, ಯಾಕಂದರೆ ಅಂಥ ಸಲಹೆಗಳನ್ನು ಡಾಕ್ಟರ್ ಸೀಮಾ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಪಾದಕರಾಗಿರುವಂಥ ಡಾಕ್ಟರ್ ಶೋಭಾ ಮಳವಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು, ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.